ಹಲ್ಲೆಲೂಯಾ. ದೇವರು ನಮಗೆ ಮಹಿಮೆ ಉಂಟಾಗಲಿ, ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ಸುಮಾರು ವಾರಗಳ ನಂತರ ಮತ್ತು ಇಂದ್ರಮ್ಮವ್ರ ಮದುವೆಗೆ ಬಂದಿದ್ದು ಲಾಸ್ಟ್ ಹೇಳ್ತಿದ್ದೀನಿ. ಪುನಃ ಇವತ್ತು ಬರಲಿಕ್ಕೆ ದೇವರು ಅವಕಾಶ ಒದಗಿಸಿಕೊಟ್ಟಿದ್ದಕ್ಕಾಗಿ ದೇವರನ್ನ ನಾನು ಕೊಂಡಾಡ್ತಾ ಇದ್ದೇನೆ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ 16ನೇ ಅಧ್ಯಾಯ 9ನೇ ವಚನವನ್ನು ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯಥಾರ್ಥ ಹೃದಯವುಳ್ಳವರಾಗಿ ಇರಬೇಕು ಎನ್ನುವಂಥ ಅಂಶ. ಹಲ್ಲೆಲೂಯಾ. ಯಥಾರ್ಥ ಹೃದಯವುಳ್ಳವರಾಗಿ ಜೀವಿಸಬೇಕು. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೆಯ ವಚನ. ಯೆಹೋವನು ಭೂಲೋಕದ ಎಲ್ಲ ಕಟ್ಟ ಕಡೆಗಳಲ್ಲಿಯೂ ದೃಷ್ಟಿಯನ್ನ ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನ ತೋರ್ಪಡಿಸುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದೇವರು ತನ್ನ ಪ್ರವಾದಿಯನ್ನ ಅರಸನ ಬಳಿಗೆ ಕಳುಹಿಸಿ ಈ ಒಂದು ಮಾತನ್ನ ಅರಸನಾಗಿರುವಂತ ಆಸನಿಗೆ ತಿಳಿಸ್ತಾ ಇದ್ದಾನೆ. ಯಾಕೆ ಈ ಮಾತನ್ನ ದೇವರು ಅರಸನಾಗಿರ್ತಕ್ಕಂಥ ಆಸನಿಗೆ ಪ್ರವಾದಿಯ ಮೂಲಕವಾಗಿ ಯಾಕೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಒಂದು ಸಂಗತಿ ಎನ್ನುವಂಥದ್ದು ನಡೆದು ಹೋಗಿದೆ ಪ್ರಿಯರೇ. ಅಲ್ಲಿ ಒಂದು ವಿಷಯ ಎನ್ನುವಂಥದ್ದು ಇದೆ. ಯಾವ ಒಬ್ಬ ಅರಸ ದೇವರಿಗೆ ಯಥಾರ್ಥವಾದಂಥ ರೀತಿಯಲ್ಲಿ ನಡೆದುಕೊಂಡನು, ಯಾವ ಒಬ್ಬ ಅರಸ ದೇವರಿಗೆ ಮೆಚ್ಚುಗೆ ಆದಂಥ ರೀತಿಯಲ್ಲಿ ನಡೆದುಕೊಂಡು, ಆದರೆ ಆ ಅರಸನೇ ಈ ಸಮಯದಲ್ಲಿ ದೇವರನ್ನ ಬಿಟ್ಟು ಹೋದಂತ ಸ್ಥಿತಿಯ ಕಡೆಗೆ ಹೋಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಅರಸನಾದಂಥ ಆಸನು ದೇವರಿಗೆ ಎಲ್ಲಿಯವರೆಗೆ ಹೊಂದಿಕೊಂಡು ಇದ್ದನು, ದೇವರಿಗೆ ಎಲ್ಲಿಯವರೆಗೆ ಆತನ ಸಾಂಗತ್ಯದಲ್ಲಿ ಸನ್ನಿಧಾನದಲ್ಲಿ ಜೀವಿಸುವಂತ ವ್ಯಕ್ತಿಯಾಗಿದ್ದನು, ಅಲ್ಲಿಯವರೆಗೆ ಆಸನಿಗೆ ಎಲ್ಲಾ ರೀತಿಯಿಂದಲೂ ಜಯ ಎನ್ನುವಂಥದ್ದು ಸಿಗುವಂಥದ್ದಾಗಿತ್ತು ಪ್ರಿಯರೇ. ಆದರೆ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಶತ್ರು ಎನ್ನುವಂಥವನು ಬಂದಂತ ಸಮಯದಲ್ಲಿ ಆ ಸಮಯದಲ್ಲಿ ಅರಾಮ್ಯರ ಅರಸನ ಸಹಾಯವನ್ನು ಕೋರ್ತಾ ಇದ್ದಾನೆ ಪ್ರಿಯರೇ. ಯಾರು? ಈ ಆಸ ರಾಜ್ಯ. ಹಲ್ಲೆಲೂಯಾ. ಅರಾಮ್ಯರ ಅರಸರ ಸಹಾಯವನ್ನ ಕೇಳಿದಂತ ಸಮಯದಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಯಥಾರ್ಥವಂತರಿಗೆ ತನ್ನ ರಕ್ಷಣೆಯ ಪ್ರತಾಪವನ್ನ ತೋರಿಸುವಂತ ದೇವರಾಗಿದ್ದಾನೆ ಎಂಬುದಾಗಿ ನಿನಗೆ ಗೊತ್ತಿಲ್ವೋ? ದೇವರ ಕಣ್ಣುಗಳು ಯಾವಾಗಲೂ ತನ್ನ ಕಡೆಗೆ ಭಯಭಕ್ತಿ ಉಳ್ಳವರ ಮೇಲೆ, ತನ್ನ ಕಡೆಗೆ ಯಥಾರ್ಥ ಹೃದಯ ಉಳ್ಳಂಥವ್ರು, ಯಥಾರ್ಥ ಮನಸ್ಸುಳ್ಳಂಥವ್ರು, ಸಜ್ಜನರಾಗಿರ್ತಕ್ಕಂಥ ತನ್ನ ಮಕ್ಕಳ ಮೇಲೆ ಆತನ ಕಣ್ಣುಗಳು ಯಾವಾಗಲೂ ನೋಡ್ತಾ ಇರುವಂಥದ್ದು ನಿಮಗೆ ಗೊತ್ತಿಲ್ವೋ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ದೇವರು ಎಚ್ಚರಿಸ್ತಾ ಇದ್ದಾನೆ ಪ್ರಿಯರ, ತನ್ನ ಪ್ರವಾದಿಯನ್ನ ಕಳುಹಿಸಿ ಪ್ರಿಯರ. ಇಲ್ಲ ನೋಡ್ತಾ ಇದೆ, ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ನಾವು ನಮ್ಮ ಯಥಾರ್ಥ ಹೃದಯವನ್ನ ಬಿಡಬಾರ್ದು, ಸಜ್ಜನತೆಯನ್ನ ಬಿಡಬಾರ್ದು. ಯಥಾರ್ಥ ಹೃದಯ ಉಳ್ಳವರಾಗಿ ದೇವರನ್ನ ಕೊಂಡಾಡುವಂಥವ್ರಾಗಬೇಕು. ಯಥಾರ್ಥ ಹೃದಯ ಉಳ್ಳಂಥವರು ಅವ್ರು ಹೊಂದಿಕೊಳ್ಳುವಂಥ ಆಶೀರ್ವಾದಗಳ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ಈ ಸಮಯದಲ್ಲಿ ನಾವು ನೋಡೋಣ. ಹಿಜ್ಕೀಯ ರಾಜನು ಯಥಾರ್ಥವಂತನಾಗಿ ಏನ್ ಮಾಡಿದರಿ? ನಡೆದ ಪ್ರಿಯರ. ಆದರೆ ಆಸನ್ ಏನ್ ಮಾಡಿದ? ತನಗೆ ಕಷ್ಟ ಬಂದಂಥ ಸಮಯದಲ್ಲಿ, ಸಮಸ್ಯೆ ಬಂದಂಥ ಸಮಯದಲ್ಲಿ ಆಸನ ಏನ್ ಮಾಡಿದ? ಶತ್ರುವಿನ ಒಬ್ಬ ರಾಜನ ಸಹಾಯವನ್ನ ಕೋರಿದ, ವೈದ್ಯರ ಸಹಾಯವನ್ನ ಕೋರಿದ. ಆದ್ರೆ ಹಿಜ್ಕೀಯನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವಾಲಯಕ್ಕೆ ಹೋಗಿ ಯಥಾರ್ಥವಾಗಿ. ಹಲ್ಲೆಲೂಯಾ. ಹಿಜ್ಕೀಯನಿಗೆ ರಕ್ಷಣೆ ದೊರೆಯಿತು. ಹಿಜ್ಕೀಯನಿಗೆ ಮರಣಕರವಾದಂತ ವ್ಯಾಧಿ ಬಂದಾಗ ಆತನ ಜೀವಿತದಲ್ಲಿ ದೇವರ ಅದ್ಭುತವನ್ನ ಮಾಡಿದ್ರು ಪ್ರಿಯರ. ಕಾರಣ ಏನಂತಂದ್ರೆ, ಹಿಜ್ಕೀಯನು ಏನ್ ಮಾಡ್ತಾ ಇದ್ದಾನೆ? ಯಥಾರ್ಥ ಹೃದಯದಿಂದ ದೇವರ ಬಳಿಗೆ ಬರ್ತಾ ಇದ್ದಾನೆ ಪ್ರಿಯರ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಧ್ಯಾನ ಮಾಡೋಣ. ಮೊಟ್ಟ ಮೊದಲನಾಗಿ ಯಥಾರ್ಥ ಹೃದಯ ಉಳ್ಳಂಥವರು ಅವರು ಏನು ಮಾಡ್ತಾರಂತೆ, ದೇವರನ್ನು ನೋಡುವಂಥವರಾಗಿರ್ತಾರೆ. ಕೀರ್ತನೆಗಳ ಪುಸ್ತಕ 11ನೇ ಕೀರ್ತನೆ 7ನೇ ವಚನ ಓದಿಕೊಳ್ಳೋಣ.
ದಯವಿಟ್ಟು ಯಾರಾದರೂ ಉತ್ತರ ಕೀರ್ತನೆಗಳು. ದೇವರ ಮುಖವನ್ನ ನೋಡುವಂತ ಮಹಾಭಾಗ್ಯ ಅವರದಾಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ. 11ನೇ ಕೀರ್ತನೆ 7ನೇ ವಚನ. ಯಾಕಂದರೆ ನೀತಿ ಸ್ವರೂಪನಾದ ಯೆಹೋವನು ನೀತಿಯನ್ನ ಮೆಚ್ಚುವವನಾಗಿದ್ದಾನೆ. ಸಜ್ಜನರು ಆತನ ಸನ್ನಿಧಾನದಲ್ಲಿ ಇರುವರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಇನ್ನೊಂದು ಟ್ರಾನ್ಸ್ಲೇಷನ್ ಬೈಬಲ್ ಅಲ್ಲಿ ಇರ್ತೇವೆ, ರೆಡ್ ಬೈಬಲ್ ಇಲ್ಲ ಅಂದ್ರಲ್ಲ. ಹಲ್ಲೆಲೂಯಾ. ಆ ಯಥಾರ್ಥ ಹೃದಯ ಉಳ್ಳಂತವ್ರು ಆತನ ಮುಖವನ್ನ ನೋಡುವವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಮುಖವನ್ನ ನಾವು ನೋಡಬೇಕಾದ್ರೆ ಯಥಾರ್ಥವಾದಂಥ ಹೃದಯ ಎನ್ನುವಂಥದ್ದು ಬಹಳ ಮುಖ್ಯ. ಹಲ್ಲೆಲೂಯಾ. ಹಾರ್ಟ್ ಆಫ್ ಲಾಯಲ್ಟಿ ಎಂಬುದಾಗಿ ಅದನ್ನು ನಾವು ಕರಿತಾ ಇದ್ದೇವೆ ಪ್ರಿಯರೇ. ದೇವರನ್ನ ನೋಡುವಂತ ಒಂದು ಹೃದಯ ನಮಗೆ ಬೇಕು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಯಥಾರ್ಥವಾದಂಥ ಹೃದಯ ಉಳ್ಳಂತವ್ರು ಏನ್ ಮಾಡ್ತಾರಂತೆ, ದೇವರನ್ನು ನೋಡ್ತಾರೆ ಪ್ರೇರೆ. ಒಂದ್ಸಾರಿ ನಾವು ವಿಮೋಚನಾ ಕಾಂಡ ಪುಸ್ತಕ 33ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಮೋಶೆ ಕೇಳ್ತಾ ಇದ್ದಾನೆ, ಯಾರನ್ನ? ದೇವರನ್ನ. ದೇವರೇ, ನಾನು ನಿನ್ನ ಮುಖವನ್ನ ನೋಡಬೇಕು. ಆಗಲ್ಲ ಮೋಶೆ, ನನ್ನ ಮುಂದಿನ ಭಾಗವನ್ನು ನೀನು ನೋಡೋದಕ್ಕೆ ಸಾಧ್ಯ ಇಲ್ಲ, ನನ್ನ ಹಿಂಭಾಗವನ್ನು ನೀನು ನೋಡಬಹುದು ಎಂಬುದಾಗಿ. ಹಲ್ಲೆಲೂಯಾ. ಅದನ್ನ ಎರಡು ರೀತಿಯಾಗಿ ನಾವು ತಿಳಿದುಕೊಳ್ಬಹುದು, ಆತ್ಮೀಯವಾದಂಥ ಅರ್ಥದಲ್ಲಿ. ಹಲ್ಲೆಲೂಯಾ. ಪ್ರೇಸ್ ಅಂದ್ರೆ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ಜನರು ದೇವರನ್ನ ನೋಡ್ಬೇಕಂತೇಳಿ ಎಷ್ಟು ಅವರು ಪ್ರಯತ್ನ ಪಟ್ಟರು ಕೂಡ ಅವ್ರು ನೋಡೋದಕ್ಕೆ ಆಗಲಿಲ್ಲ. ಅದ್ರ ಸಲುವಾಗಿ ಏಸಪ್ಪ ಒಂದ್ಸಾರಿ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ರಿ? ಅಬ್ರಹಾಮನು ನನ್ನ ದಿನವನ್ನ ನೋಡಬೇಕು, ನನ್ನನ್ನು ನೋಡ್ಬೇಕಂತೇಳಿ ಎಷ್ಟೋ ಆತುರಪಟ್ಟ, ಆದರೆ ಆತನನ್ನು ನೋಡೋದಕ್ಕೆ ಆಗಲಿಲ್ಲ. ಆದರೂ ಕೂಡ ಆತನು ನನ್ನ ದಿನವನ್ನ ಮುಂಚಿತವಾಗಿಯೇ ನೋಡಿದ, ಮುಖಾಮುಖಿಯಾಗಿ ನೋಡಲಿಲ್ಲ. ಆತನ ಏನ್ ಮಾಡಿದ? ಒಂದು ಆಲೋಚನೆಯಲ್ಲಿ ಆತನ ನನ್ನನ್ನು ನೋಡಿದ. ಆದರೆ ನೀವಾದ್ರೆ ನನ್ನನ್ನು ಏನ್ ಮಾಡ್ತಾ ಇದ್ದೀರಾ? ನೇರವಾಗಿ ನೋಡ್ತಾ ಇದ್ದೀರಾ. ಹಲ್ಲೆಲೂಯಾ. ದೇವರ ಪ್ರತಿರೂಪ ಯಾರಂತೆ? ದೇವರ ಪ್ರತಿರೂಪ ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನನ್ನನ್ನು ನೋಡಿದವನು ತಂದೆಯನ್ನು ಕೂಡ ನೋಡಿದ್ದಾನೆ. ನಾನು ತಂದೆಯು ಒಂದೇ ಆಗಿದ್ದೇವೆ, ಏಕವಾಗಿದ್ದೇವೆ ಎಂಬುದಾಗಿ ಹೇಳಿದಂತ ದೇವರು ಪ್ರಿಯರೇ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ಜನರು, ಎಷ್ಟೋ ಜನರು ಯೇಸು ಸ್ವಾಮಿಯ ದಿನಗಳನ್ನು ನೋಡಬೇಕು, ಸ್ವಾಮಿಯನ್ನು ನೋಡಬೇಕು, ರಕ್ಷಕರನ್ನ ಕಣ್ಣಾರೆ ಕಾಣಬೇಕಂತೇಳಿ ಅಂದುಕೊಂಡ್ರು ಕೂಡ ಅವರಲ್ಲಿ ಕೆಲವರು ಕಾಣೋದಕ್ಕೆ ಆಗಲೇ ಇಲ್ಲ ಪ್ರಿಯರೇ. ಅದರ ಸಲುವಾಗಿ ಒಂದು ಪರ್ವತ ಪ್ರಸಂಗದಲ್ಲಿ ಯೇಸಪ್ಪ ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿ? ಆ ಒಂದು ವಚನ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ. ಹಲ್ಲೆಲೂಯಾ. ಶುದ್ಧ ಹೃದಯ ಉಳ್ಳಂತವ್ರು ಧನ್ಯರು, ಅವರು ಏನ್ ಮಾಡ್ತಾರಂತೆ? ದೇವರನ್ನು ನೋಡ್ತಾರೆ ಪ್ರೇರಿ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮೊಟ್ಟ ಮೊದಲನೇದಾಗಿ ಯಥಾರ್ಥ ಹೃದಯ ನಿನಗಿರುವಂಥದ್ದಾದ್ರೆ ನೀನೇನ್ ಮಾಡ್ತೀಯಾ? ದೇವರನ್ನು ನೋಡುವಂತ ಕಣ್ಣುಗಳುಳ್ಳವನಾಗಿರ್ತೀಯ. ಹಲ್ಲೆಲೂಯಾ. ವಾಕ್ಯದಲ್ಲೇ ಆಗಿರ್ಬೋದು, ದರ್ಶನದಲ್ಲೇ ಆಗಿರ್ಬೋದು, ನೇರವಾಗಿ ಆಗಿರ್ಬೋದು, ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು, ಅಥವಾ ಒಂದು ಕನಸಿನಲ್ಲಿ ಆಗಿರ್ಬೋದು ಪ್ರಿಯರೇ, ದರ್ಶನದಲ್ಲಿ ಆಗಿರ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಮೊದಲನೇದಾಗಿ ಯಥಾರ್ಥ ಹೃದಯ ಉಳ್ಳಂತವ್ರು ಏನ್ ಮಾಡ್ತಾರಂತೆ? ದೇವರನ್ನು ನೋಡ್ತಾರೆ ಪ್ರಿಯರೇ. ಸಜ್ಜನರು ಅಂತೇಳಿ ಅದನ್ನ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಕನ್ನಡದಲ್ಲಿ. ಹಲ್ಲೆಲೂಯಾ. ಪ್ರೇಸ್. ಅದನ್ನ ತೆಲುಗಲ್ಲಿ ನಾವು ನೋಡೋದಾದ್ರೆ ಅಂತೆ, ಯಥಾರ್ಥ ಹೃದಯಮು ಗಲಿಗಿನವಾರು ಆಯನ ಮುಖಮು ಚೂಚೆದರು ಅಂತೇಳಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಥಾರ್ಥ ಹೃದಯ ಉಳ್ಳಂತವ್ರು ಏನ್ ಮಾಡ್ತಾರಂತಂದ್ರೆ, ಅವರಿಗೆ ಕತ್ತಲೆಯಲ್ಲಿ ದೇವರು ಬೆಳಕನ್ನು ಉಂಟು ಮಾಡ್ತಾರೆ. 112ನೇ ಕೀರ್ತನೆ 4ನೇ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. ಯಥಾರ್ಥ ಹೃದಯದಿಂದ ನಮಗಾಗುವಂಥ ಲಾಭಗಳು, ಯಥಾರ್ಥ ಹೃದಯ ಉಳ್ಳವರಾಗಿರುವಾಗ ನಾವು ಹೊಂದಿಕೊಳ್ಳುವಂಥ ಆಶೀರ್ವಾದಗಳು. ಎರಡನೇದಾಗಿ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಹಲ್ಲೆಲೂಯಾ. ಪ್ರೇಸ್. ನಾವು ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವರಿಗೆ ಕತ್ತಲೆಯಲ್ಲಿಯೂ ಕೂಡ ಅವರಿಗೆ ಏನಾಗುತ್ತಂತೆ? ಬೆಳಕು ಎನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. 18ನೇ ಕೀರ್ತನೆಯಲ್ಲಿ 28ನೇ ವಚನದಲ್ಲಿ ದಾವೀದನು ಸಾಕ್ಷಿ ಕೊಡ್ತಾ ಇದ್ದೀನಿ. ಏನಂತೇಳಿ? ಕತ್ತಲೆಯಿಂದ ದೇವರು ನನ್ನನ್ನು ಬೆಳಕಿಗೆ ನಡೆಸಿದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ನನ್ನ ಕತ್ತಲೆಯನ್ನೆಲ್ಲ ತೊಲಗಿಸಿ ನನಗೆ ಬೆಳಕನ್ನ ಕೊಟ್ಟನು ಎಂಬುದಾಗಿ. ಯಥಾರ್ಥ ಮನಸ್ಸಿನಿಂದಿರ್ತಕ್ಕಂಥ ದಾವೀದ ಪ್ರಿಯರು, ಯಥಾರ್ಥ ಹೃದಯ ಉಳ್ಳವನಾಗಿ ಜೀವಿಸಿರ್ತಕ್ಕಂಥ ದಾವೀದನ್ನು ಕೀರ್ತನೆ ಬರೆಯುವಂಥ ಸಮಯದಲ್ಲಿ ಹೇಳ್ತಾನೆ. ಏನಂತೇಳಿ ಓದ್ತಿರ ಒಂದ್ಸಲ? 18ನೇ ಕೀರ್ತಿ 28ನೇ ವಚನ. ನೀನು ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ?
ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನ ಪರಿಹರಿಸುವನು. ಹಲ್ಲೆಲೂಯಾ. ಯಥಾರ್ಥ ಹೃದಯ ಉಳ್ಳಂತವರಿಗೆ ಇರುವಂತ ಕತ್ತಲೆಯನ್ನು ದೇವರು ಏನ್ ಮಾಡ್ತಾರೆ, ತೆಗೆದುಹಾಕ್ತಾರೆ ಪ್ರಿಯರೇ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಇರಬೇಕಾದ್ರೆ ಗೆರ್ಷೋಮ್ ಪ್ರಾಂತದಲ್ಲಿ ಕತ್ತಲಿತ್ತ ಬೆಳಕಿತ್ತ 3 ದಿನಗಳ ಕಾಲ. ಏನಿತ್ತು? ದೇವರನ್ನ ನಂಬಿದಂತ ಇಸ್ರಾಯೇಲರಲ್ಲಿ, ಯಥಾರ್ಥವಾದಂತ ಭಕ್ತಿ ಮಾಡುವಂತ ಇಸ್ರಾಯೇಲರಲ್ಲಿ ಏನಿತ್ರಿ? ಬೆಳಕಿತ್ತು. ಆದರೆ ಐಗುಪ್ತರಲ್ಲಿ ಏನಿತ್ತು? 3 ದಿವಸ ಕಾರ್ಗತ್ತಲು. ಹಲ್ಲೆಲೂಯಾ. ಒಬ್ರಿಗೊಬ್ರು ಕಾಣಲಾರದಂತ ಭಯಂಕರವಾದಂತ ಕತ್ತಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಯಥಾರ್ಥ ಹೃದಯ ಉಳ್ಳಂತವರನ್ನ, ಯಥಾರ್ಥ ಮನಸ್ಸುಳ್ಳಂತವರನ್ನ ರಕ್ಷಣೆ ಮಾಡ್ತಾನೆ. ಯಥಾರ್ಥ ಹೃದಯ ಉಳ್ಳಂತವರು, ಯಥಾರ್ಥ ಹೃದಯವಿರಲಾರ್ದವರನ್ನ ಆತನ ಏನ್ ಮಾಡ್ತಾನೆ? ಡಿವೈಡ್ ಮಾಡ್ತಾನೆ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎರಡನೇದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಿ ಅಂತಂದ್ರೆ, ಅವರಿಗೆ ಕತ್ತಲೆಯಲ್ಲಿ ಏನು ಬರುತ್ತಂತೆ? ಬೆಳಕು ಬರುತ್ತೆ. ಅವರ ಕತ್ತಲೆಯನ್ನು ದೇವರು ಸಂಪೂರ್ಣವಾಗಿ ತೆಗೆದು ಹಾಕಿ ಅವರಿಗೆ ಏನ್ ಕೊಡ್ತಾನಂತೆ? ದೇವರು ಬೆಳಕನ್ನು ಕೊಡ್ತಾನೆ ಪ್ರಿಯರೇ. ಗಾಢಾಂಧಕಾರವನ್ನು ತೆಗೆದುಹಾಕಿ ಸಂಪೂರ್ಣವಾಗಿ ದೇವರವರಿಗೆ ಏನು ಒದಗಿಸಿಕೊಡ್ತಾನೆ? ಬೆಳಕನ್ನು ಒದಗಿಸಿಕೊಡ್ತಾನೆ. ವಿಮೋಚನ ಕಾಂಡ ಪುಸ್ತಕ 10ನೇ ಅಧ್ಯಾಯ 22ನೇ ವಚನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ ಕೂಡ ನೀವು ನೋಡಿದ್ದೆ ಆದರೆ ಅಲ್ಲಿ ಒಂದು ಪ್ರವಾದನೆ ಇದೆ, ಒಂದು ಪ್ರವಚನ ಇದೆ. ಏನಂತ ಹೇಳಂತಂದ್ರೆ, ಕತ್ತಲೆಯಲ್ಲಿ ವಾಸಿಸಿದಂತ ಜನರಿಗೆ ದೊಡ್ಡದಾದಂತ ಬೆಳಕು ಕಾಣಿಸಿತು ಎಂಬುದಾಗಿ. ಹಲ್ಲೆಲೂಯಾ. ಪೇತ್ರ, ಯೋಹಾನ, ಯಾಕೋಬ ಬೆಟ್ಟದ ಮೇಲೆ ಏರಿದಂತ ಸಮಯದಲ್ಲಿ ಅವರು ಯೇಸು ಸ್ವಾಮಿಯನ್ನ ಮುಖ ನೋಡಿದಾಗ ಅವ್ರಿಗೆ ಏನ್ ಕಾಣ್ತಂತೆ? ಮಠ ಮಧ್ಯಾಹ್ನ ಸೂರ್ಯನ ಬೆಳಕು ಹೆಂಗಿರುತ್ತೆ, ಆ ಸೂರ್ಯನ ಬೆಳಕಿನಂತೆ ಆತನ ರೂಪ ಏನಾಗಿತ್ತಂತೆ? ಬದಲಾಗಿತ್ತು ಪ್ರಿಯರೇ. ಯಾಕಂದ್ರೆ ಯೇಸಪ್ಪ ಹೇಳಿದಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. 8:12 ಯೋಹಾನ ಬರೆದ ಸುವಾರ್ತೆಯಲ್ಲಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಸಮಯದಲ್ಲಿ ಯಥಾರ್ಥ ಹೃದಯವುಳ್ಳಂತವರಿಗೆ ಕತ್ತಲೆಯಲ್ಲ, ದೇವರವರಿಗೆ ಬೆಳಕನ್ನೇ ಕೊಡುವಂತ ದೇವರಾಗಿದ್ದಾನೆ. ದೇವರು ಅವರನ್ನ ಇತರರಿಂದ ವ್ಯತ್ಯಾಸಕರವಾಗಿ ಮಾಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ಯಥಾರ್ಥ ಹೃದಯ ಉಳ್ಳಂತವರಿಗೆ ದೇವರು ಏನ್ ಕೊಡ್ತಾನಂತೆ? ಮೇಲನ್ನ ದಯಪಾಲಿಸ್ತಾನೆ. ಕೀರ್ತನೆಗಳ ಪುಸ್ತಕ 84ನೇ ಕೀರ್ತನೆ 11ನೇ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. 84ನೇ ಕೀರ್ತನೆ 11ನೇ ವಚನ. ಯೆಹೋವ ದೇವರು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಆತನು ತನ್ನ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನ. ದೇವರು ಯಥಾರ್ಥ ಹೃದಯ ಉಳ್ಳಂತವರಿಗೆ ಏನ್ ಮಾಡ್ತಾನಂತೆ? ಆತ ಮೇಲನ್ನ ಬರ ಮಾಡ್ತಾನಂತೆ. ಏನನ್ನ ಬರ ಮಾಡ್ತಾನೆ? ಮೇಲನ್ನ ಬರ ಮಾಡ್ತಾನೆ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ ಸ್ಪಷ್ಟವಾಗಿ, ಯಥಾರ್ಥ ಹೃದಯ ಉಳ್ಳಂತವರು, ಯಥಾರ್ಥ ಹೃದಯದಿಂದ ದೇವರ ಸನ್ನಿಧಾನದಲ್ಲಿ ಜೀವಿಸುವಂತವರು, ಯಥಾರ್ಥ ಹೃದಯದಿಂದ ದೇವರನ್ನು ಹುಡುಕುವಂತವ್ರು ಯಾರಿದ್ದಾರೋ ಅವರಿಗೆ ದೇವರು ಮೇಲನ್ನ ಬರ ಮಾಡ್ತಾನೆ. ಹಲ್ಲೆಲೂಯಾ. ಅನೇಕರು ಈ ಅಂತ್ಯಕಾಲದಲ್ಲಿ ಯಥಾರ್ಥ ಹೃದಯ ಉಳ್ಳವರಾಗಿ ಜೀವಿಸ್ತಾ ಇಲ್ಲ. ಹೆಂಗಿರುತ್ತೆ? ಚಂಚಲ ಹೃದಯ ಉಳ್ಳವರಾಗಿರ್ತಾರೆ, ಕಾಠಿಣ್ಯ ಹೃದಯ ಉಳ್ಳವರಾಗಿರ್ತಾರೆ. ಎಷ್ಟು ವಾಕ್ಯ ಕೇಳಿದ್ರು ಕೂಡ ವಾಕ್ಯಕ್ಕೆ ಅವರು ತಿರುಗಿಕೊಳ್ಳೋದಿಲ್ಲ, ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕೆ ಮನಸ್ಸನ್ನ ಮಾಡೋದಿಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಈ ಅಂತ್ಯಕಾಲದಲ್ಲಿ ಸಹೋದರ ಸಹೋದರಿಯೇ, ನಿನಗೆ ಯಥಾರ್ಥ ಹೃದಯ ಎನ್ನುವಂಥದ್ದು ಬೇಕು. ಯಥಾರ್ಥ ಹೃದಯ ಉಳ್ಳವರನ್ನ ದೇವರು ಆಕಾಶದಿಂದ ತಗ್ಗಿಸಿ ಆತನ ಏನ್ ಮಾಡ್ತಾ ಇದ್ದಾನೆ? ನೋಡುವಂತ ಆತನಾಗಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಯಥಾರ್ಥ ಹೃದಯ ಉಳ್ಳಂತವರನ್ಗೆ ದೇವ್ರು ಏನ್ ಮಾಡ್ತಾನಂತೆ? ಮೇಲನ್ನ ದಯಪಾಲಿಸ್ತಾನೆ ಪ್ರಿಯರೇ. ಯೋಬನು ಯಥಾರ್ಥ ಉಳ್ಳಂತ ವ್ಯಕ್ತಿಯಾಗಿದ್ದ, ಯಥಾರ್ಥ ಹೃದಯ ಉಳ್ಳಂತ ವ್ಯಕ್ತಿಯಾಗಿದ್ದ ಪ್ರಿಯರೇ. ಆತನನ್ನು ನೋಡಿ ಆತನ ಹೆಂಡತಿ ಹೇಳ್ತಾರೆ, ಈವಾಗಲಾದ್ರೂ ನಿನ್ನ ಯಥಾರ್ಥತ್ವವನ್ನ ಬಿಟ್ಟು, ನಿನ್ನ ಭಕ್ತಿಯನ್ನ ಬಿಟ್ಟು, ನಿನ್ನ ನೀತಿಯನ್ನ ಬಿಟ್ಟು ದೇವರನ್ನ ದೂಷಿಸಿ ಮತ್ತೆ ನೀನು ಕೂಡ ಏನಾಗು ಸತ್ತೋಗ. ಅಂದ್ರೆ ನಾನು ವಿಧವೆ ಆಗ್ತೀನಿ ಅಂತೇಳಿ ಅರ್ಥ. ಅಲ್ಲೆಲ್ಲ ಪ್ಲೇಸ್ ಏನು, ನಾನು ವಿಧವೆ ಆಗ್ತೀನಿ, ನೀನು ಸತ್ತೋಗ್ಬಿಡು, ನನ್ನ ನೆರಳು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅಲ್ಲೆಲ್ಲ ನೋಡ್ರಿ, ಅಲ್ಲಿ ಆಕೆ ಮೈಂಡ್ ಸೆಟ್ ಹಂಗೈತಿ. ಮನೆ ಬೇಸ್ ಅರಮನೆ ಅಂತ ಮನೆ ಇದ್ದಾಗ ಗಂಡನ ಪಕ್ಕದಾಗ ಇಟ್ಕೊಂಡಿದ್ಲು. ಆದರೆ ಯಾವಾಗ ಎಲ್ಲ ಹೋದ ಮೇಲೆ ಆಕೆಗೆ ಗಂಡ ಬೇಕಾಗಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, 2ನೇ ಅಧ್ಯಾಯ 9ನೇ ವಚನ ಯೋಬನ ಪುಸ್ತಕ ನೀವು ತೆಗೆದು ಓದಿರಿ ಒಂದ್ಸಾರಿ. 2:9 ಆಮೇಲೆ 27:5 ಓದಬೇಕು. ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ?
ದೂಷಿಸಿ ಸಾಯಿ ಎಂದು ದೇವರನ್ನ ದೂಷಿಸಿ ಸಾಯಿ ಎಂದು ಸಾಯಿ ಎಂದು ಹೇಳಿದಳು. ಹಲ್ಲೆಲೂಯಾ, ಪ್ರೇಸ್ ಗಾಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆದ್ರೆ ಯೋಬ ಮಾತ್ರ ತನ್ನ ಯಥಾರ್ಥತ್ವವನ್ನ ಬಿಡಲಿಲ್ಲ, ದೇವರನ್ನ ದೂಷಿಸಲಿಲ್ಲ. 27ನೇ ಅಧ್ಯಾಯ 5ನೇ ವಚನ ಒಂದ್ಸಾರಿ ಓದ್ರಿ ಸಮಯದಲ್ಲಿ, ಮರಣ ಬರುವವರೆಗೂ ಕೂಡ ನಾನು ನನ್ನ ಯಥಾರ್ಥತ್ವವನ್ನ ಬಿಡೋದಿಲ್ಲ ಎಂಬುದಾಗಿ ಯೋಬನ್ ಏನ್ ಮಾಡ್ತಾನಿದ್ದನ್ರಿ, ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಓದ್ತಿರ ಒಂದ್ಸಾರಿ. ನೀವು ನ್ಯಾಯವಂತರೆಂದು ನಾನು ಒಪ್ಪುವುದು ದೂರವಾಗಿರಲಿ, ಸಾಯುವ ತನಕ ನನ್ನ ಯಥಾರ್ಥತ್ವವನ್ನು ಹಲ್ಲೆಲೂಯಾ, ಪ್ರೈಸ್ ನೋಡಿ. ಯಥಾರ್ಥತ್ವವನ್ನು ನಾನು ಸಾಯೋವರೆಗೂ ಕೂಡ ನಾನು ಏನ್ ಮಾಡಲ್ಲ, ಬಿಡೋದಿಲ್ಲ. ಎಷ್ಟು ಭಕ್ತಿಯ ಜೀವಿತ. ಅದ್ರ ಸಲಗೆ ದೇವರು ಹೇಳ್ತಾ ಇದ್ದಾನೆ, ಯೋಬನು ಭೂಲೋಕದಲ್ಲೆಲ್ಲ ತಪ್ಪಿಲ್ಲದ ಮನುಷ್ಯನೆಂಬುದಾಗಿ ದೇವರು ಲೈಕ್ ಕೊಡ್ತಾ ಇದ್ದಾನೆ. ದೇವರು ಯೋಬನ ಸ್ಟೇಟಸ್ ಅನ್ನ ನೋಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. 42:10 ನಾವು ನೋಡುವಾಗ ದೇವರು ಆತನ ಯಥಾರ್ಥತ್ವವನ್ನು ಮೆಚ್ಚಿ ಆತನ ಸೊತ್ತನ್ನ 2ರಷ್ಟು ಪುನಃ ಏನ್ ಮಾಡಿದ, ಆತ ಆಶೀರ್ವಾದ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಜಕರ್ಯ 9:12 ಒಂದ್ಸಾರಿ ನಾವು ನೋಡಿದ್ರೆ, ಜಕರ್ಯ 9:12 ಓದ್ರಿ. ಸುನಿರೀಕ್ಷೆಯಿಂದುಂಟಾದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನು ದಯಪಾಲಿಸಿ. ನಿಮಗೆ 2ರಷ್ಟು ಸುಖವನ್ನ ಯೋಬನಿಗೆ ಏನ್ ಮಾಡಿದ ದೇವರು? 2ರಷ್ಟು ಸೊತ್ತನ್ನು ಕೊಟ್ಟ, 2ರಷ್ಟು ಸುಖವನ್ನು ಕೊಟ್ಟ, 2ರಷ್ಟು ಆಶೀರ್ವಾದವನ್ನು ಕೊಟ್ಟ. ಯಾವಾಗ ಹೇಳ್ರಿ? ಆತನು ತನ್ನ ಯಥಾರ್ಥತ್ವವನ್ನು ಬಿಡದೆ ದೇವರನ್ನು ಹಿಂಬಾಲಿಸಿ ನಡೆದಾಗ, ದೇವರನ್ನು ದೂಷಿಸು ಎಂಬುದಾಗಿ ಸ್ವಂತ ಹೆಂಡತಿ ಅಂದ್ರೂ ಕೇಳಲಿಲ್ಲ, ಸ್ನೇಹಿತರಂದ್ರೂ ಕೇಳಲಿಲ್ಲ. ನಾನು ಸಾಯುವವರೆಗೂ ಕೂಡ ನನ್ನ ಯಥಾರ್ಥತ್ವದ ಹೆಸರನ್ನು ನಾನು ಬಿಟ್ಟು ಕೊಡೋದಿಲ್ಲ, ನಾನು ಯಥಾರ್ಥವಂತನಾಗಿಯೇ ನಾನು ಜೀವಿಸ್ತೀನಿ ಎಂಬುದಾಗಿ ಏನ್ ಮಾಡಿದರು ಯೋಬ? ಹೇಳಿದ ಪ್ರಿಯರು. ಅದಕ್ಕಾಗಿ ದೇವರು ಆತನನ್ನ ಮೆಚ್ಚಿದ ಪ್ರಿಯರು. ಅದರ ಸಲುವಾಗಿ ಇವತ್ತಿನ ದಿವಸ ನೀನು ಯಥಾರ್ಥ ಹೃದಯ ಉಳ್ಳವನಾಗಿದ್ರೆ ದೇವರನ್ನು ನಿನ್ನ ನೋಡುವಂತ ಕಣ್ಣುಗಳು ದೇವರು ನಿನಗೆ ಒದಗಿಸಿ ಕೊಡ್ತಾನೆ. ಯಥಾರ್ಥ ಹೃದಯ ಉಳ್ಳಂತ ವ್ಯಕ್ತಿಯಾಗಿ ನೀನು ಇದ್ರೆ ಕತ್ತಲೆಯಲ್ಲ ನಿನ್ನ ಜೀವಿತದಲ್ಲಿ ದೇವರು ಬೆಳಕನ್ನ ಕೊಡ್ತಾನೆ. ಯಥಾರ್ಥ ಹೃದಯ ಉಳ್ಳಂತ ವ್ಯಕ್ತಿ ನೀನಾಗಿದ್ರೆ ದೇವರು ನಿನಗೆ ಶಾಪವಲ್ಲ ಮೇಲನ್ನೇ ದಯಪಾಲಿಸ್ತಾನೆ. ಹಲ್ಲೆಲೂಯಾ. ಪರೀಕ್ಷೆಗಳು ಬರ್ಬೋದು, ಶ್ರಮೆಗಳು ಬರ್ಬೋದು, ಸಂಕಟಗಳು ಬರ್ಬೋದು, ವೇದನೆಗಳು ಬರ್ಬೋದು, ಆದ್ರೆ ದೇವರು ನಿನ್ನ ಯಥಾರ್ಥತ್ವವನ್ನು ಮೆಚ್ಚಿ ಖಂಡಿತವಾಗಿ ನಿನಗೆ ಪ್ರತಿಫಲವನ್ನ ಕೊಟ್ಟೆ ಕೊಡ್ತಾನೆ ಪ್ರಿಯ. ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಇನ್ನು ದೇವರು ಏನ್ ಮೇಲನ್ನು ಕೊಡ್ತಾನಂದ್ರೆ, ಯಾರು ಯಥಾರ್ಥವಂತರಿರ್ತಾರೋ ದೇವರಿಗೆ ಅಂತವರ ಪ್ರಾರ್ಥನೆ ಹೆಂಗಿರುತ್ತಂತೆ, ಆನಂದ ತರುವಂತದ್ದಾಗಿರುತ್ತೆ. ಒಂದ್ಸಾರಿ ನೀವು ಓದ್ರಿ ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 8ನೇ ವಚನ. ಜ್ಞಾನೋಕ್ತಿಗಳು 15:8. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ. ಯಥಾರ್ಥ ಹೃದಯದಿಂದ ಆತನನ್ನ ಪ್ರಾರ್ಥಿಸುವಂತವರು, ಆತನಿಗೆ ಭಿನ್ನಹಗಳನ್ನ ಮಾಡುವಂತವರು, ಆತನಿಗೆ ಏನಂದ್ರೆ ಅದು ಆನಂದ ತರುವಂತ ಸಂಗತಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದೇವರ ವಾಕ್ಯದಲ್ಲಿ ಇನ್ನೊಂದು ಕಡೆಗೆ ನಾವು ನೋಡ್ತಾ ಇರ್ತೀವಿ ಏನಂತ ಹೇಳಂತಂದ್ರೆ, ದೈವ ಪ್ರಾರ್ಥನೆಯನ್ನ, ದೈವೋಪದೇಶವನ್ನ ಕೇಳದೆ ಇರುವಂತ ವ್ಯಕ್ತಿ ಮಾಡುವಂತ ಪ್ರಾರ್ಥನೆ ಏನಂತೆ, ದೇವರಿಗೆ ಅಸಹ್ಯ ಅಂತೆ. ಹಲ್ಲೆಲೂಯಾ. ದೇವರ ಉಪದೇಶನೂ ಮುಖ್ಯ, ದೇವರಿಗೆ ಪ್ರಾರ್ಥಿಸುವಂಥದ್ದು ಮುಖ್ಯ. ದೇವರ ಮಾತನ್ನು ಕೇಳಲಾರದೆ ನೀನು ಬರೀ ಪ್ರಾರ್ಥನೆ ಅಂತಂದ್ರೆ ಅದರಿಂದ ಉಪಯೋಗ ಇಲ್ಲ. ದೇವರ ಮಾತನ್ನು ನೀನು ಕೇಳಬೇಕು. ನಿನಗಿರುವಂತ ಕೆಲವೊಂದು ವಿಷಯಗಳನ್ನ ದೇವರ ಹತ್ರ ನೀನು ಮೊರೆ ಇಡುವುದಕ್ಕಾಗಿ ಪ್ರಾರ್ಥಿಸಬೇಕು. ದೇವರಷ್ಟೇ ಮಾತಾಡೋದಲ್ಲ, ನೀನು ಕೂಡ ದೇವರೊಟ್ಟಿಗೆ ಮಾತಾಡಬೇಕಲ್ಲ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ವಾಕ್ಯದ ಮೂಲಕವಾಗಿ ಮಾತಾಡ್ತಾನೆ, ಆದ್ರೆ ನೀನು ಆತನಿಗೆ ಸಂಗಡ ಹೆಂಗ್ ಮಾತಾಡ್ತೀನಿ? ನೀನು ಪ್ರಾರ್ಥನೆಯಲ್ಲಿ ಮಾತಾಡೋದಕ್ಕೆ ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಈ ಸಮಯದಲ್ಲಿ ಆತನಿಗೆ ಶಿಷ್ಟರ ಒಂದು ಭಿನ್ನಹ, ಆತನಿಗೆ ಒಪ್ಪಿತ, ಆತನಿಗೆ ಆನಂದ ತರುವಂತಹ ಸಂಗತಿಯಾಗಿದೆ. ಯಥಾರ್ಥ ಹೃದಯವುಳ್ಳಂತವರ ಪ್ರಾರ್ಥನೆಯನ್ನ ದೇವರು ನಿರಾಕರಣೆ ಮಾಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಥಾರ್ಥ ಹೃದಯವುಳ್ಳಂತವರ ಪ್ರಾರ್ಥನೆಯನ್ನ ದೇವರು ಏನ್ ಮಾಡ್ತಾನೆ? ಆಲಿಸ್ತಾನೆ, ಕೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಥಾರ್ಥ ಹೃದಯ ಉಳ್ಳಂತವ್ರ ಪ್ರಾರ್ಥನೆಯನ್ನು ಕೇಳುವಂಥದ್ದು ಮಾತ್ರವಲ್ಲ, ಆತನಿಗೆ ಯಥಾರ್ಥ ಹೃದಯ ಉಳ್ಳಂತವ್ರು ಯಾರಿರ್ತಾರೋ ಆತನಿಗೆ ಅಂತ ಜನರಿಗೆ ಆತನ ಸ್ನೇಹ ದೊರೆಯುತ್ತೆ ಪ್ರಿಯರ. 3ನೇ ಅಧ್ಯಾಯ 37ನೇ ವಚನ. ಅದೇ ಪ್ರೊವೆರ್ಬ್ಸ್ ಜ್ಞಾನೋಕ್ತಿಗಳ ಪುಸ್ತಕ ನೀವು ನೋಡಿದ್ದೆ ಆದ್ರೆ 3ನೇ ಅಧ್ಯಾಯ 37ನೇ ವಚನ ಓದ್ತೀರಾ? ವಕ್ರ ಬುದ್ಧಿಯವನು ಯೆಹೋವನಿಗೆ ಅಸಹ್ಯ,
ಯಥಾರ್ಥರಿಗೆ ಆತನ ಸ್ನೇಹವು ಆ ಯಥಾರ್ಥರಿಗೆ ಆತನ ಸ್ನೇಹ ದೊರೆಯುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಯಥಾರ್ಥ ಹೃದಯವುಳ್ಳವರಾಗಿರುವಂತವರಿಗೆ ದೇವರ ಸ್ನೇಹ ಎನ್ನುವಂಥದ್ದು ದೊರೆಯುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ಯಥಾರ್ಥ ಹೃದಯ ಎನ್ನುವಂಥದ್ದು ನಮಗೆ ಬಹಳ ಮುಖ್ಯ. ಹಾರ್ಟ್ ಆಫ್ ಲೋಯಲ್ಟಿ ಅಂದ್ರೆ ಸ್ಥಿರವಾದಂಥ ಹೃದಯವುಳ್ಳವರಾಗಿ, ದೇವರಿಗೆ ಮಾತ್ರ ಸ್ಥಾನವನ್ನು ಕೊಡುವಂಥವರಾಗಿ, ಲೋಕವನ್ನೆಲ್ಲ ಸೃಷ್ಟಿಯನ್ನ ಉಂಟು ಮಾಡಿದಂಥ ದೇವರ ಅತೀತನಾಗಿರುವಂಥ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರಿಗೆ ಮಾತ್ರ ಪ್ರತ್ಯೇಕವಾದಂಥ ಸ್ಥಾನವನ್ನ ಕೊಡಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕೆಲವು ಜನರು ಯೇಸಪ್ಪನನ್ನು ನೋಡ್ತಾರೆ, ಇನ್ನು ಬೇರೆ ಲೋಕದಲ್ಲಿರುವಂಥವುಗಳನ್ನು ನೋಡ್ತಾರೆ. ಅವರಲ್ಲಿ ಯಥಾರ್ಥ ಹೃದಯ ಇರೋದಕ್ಕೆ ಸಾಧ್ಯ ಇಲ್ಲ. ದೇವರು ಅಂದ ತಕ್ಷಣ ನಿನ್ನ ಮುಂದೆ ಒಬ್ಬ ಆತನೇ ಬರಬೇಕು. ಆತನು ಸೃಷ್ಟಿಕರ್ತನಾಗಿರುವಂತಹ ದೇವರು, ನರಮನುಷ್ಯರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಂತಹ ದೇವರು. ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪನ್ನು ತನ್ನ ಮೇಲೆ ಹಾಕಿಕೊಂಡು ಅವರಿಗೋಸ್ಕರವಾಗಿ ಅವರ ಒಂದು ಸಮಕ್ಷಮದಲ್ಲಿ, ಅವರ ಒಂದು ಸ್ಥಾನದಲ್ಲಿ ತನ್ನ ಪ್ರಾಣವನ್ನ ಒಪ್ಪಿಸಿಕೊಟ್ಟಂತಹ ದೇವರು, ಆತನು ಯಾರೆಂಬುದಾಗಿ ನೀನು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇರ್ತೀವಿ ಈ ಲೋಕದಲ್ಲಿ ಹೆಂಗಿರ್ತಾವಂತಂದ್ರೆ ಪರಿಸ್ಥಿತಿಗಳು. ಸೈತಾನನು ಆದಾಮ ಅವ್ವಳಿಗೆ ಹೇಳಿದ ಏನಂತೇಳಿ, ನೀವು ಕೂಡ ದೇವರಂತೆ ಆಗಿಬಿಡ್ತೀರಂತೆ. ಅಲ್ಲಿಯವರೆಗೆ ಯಥಾರ್ಥ ಹೃದಯವುಳ್ಳಂತ ಅವರಿಗೆ ಸೈತಾನನ ಅನುಮಾನ ಹುಟ್ಟಿಸಿದಾಗ, ಸೈತಾನನ ಮಾತಿನ ಪ್ರಕಾರವಾಗಿ ಅವರು ನಡೆದಾಗ, ಆ ಸಮಯದಲ್ಲಿ ಅವ್ರಿಗೆ ಏನಾಗ್ತಾ ಇದೆ, ಭಯವನ್ನು ಪಡ್ತಾ ಇದ್ದಾರೆ. ದೇವರವ್ರು ನೋಡೋದಕ್ಕೆ ಬಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರಿಗೆ ಅಲ್ಲಿಯವರೆಗೆ ದೇವರ ಸ್ನೇಹತ್ವ ಇತ್ತು. ಯಾರಿಗೆ? ಆದಾಮ ಅವ್ವಳಿಗೆ. ಆದರೆ ಆದಾಮ ಅವ್ವಳು ಆವತ್ತಿನ ದಿವಸದಿಂದ ಯಾವಾಗ ಯಥಾರ್ಥ ಹೃದಯವನ್ನು ಕಳೆದುಕೊಂಡಾದ ಮೇಲೆ ಅವರ ಸ್ನೇಹತ್ವ ಏನಾಗ್ತಾ ಇದೆ, ಅವರು ದೇವರ ಸ್ನೇಹತ್ವ ನಮಗೆ ಬೇಡ ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಬಚ್ಚಿಟ್ಕೊಳ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಕಾರಣ ಒಂದೇ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅವರಲ್ಲಿರ್ತಕ್ಕಂಥ ಯಥಾರ್ಥ ಹೃದಯವನ್ನು ಸೈತಾನ ಏನು ಮಾಡ್ತಾ ಇದ್ದಾನೆ, ತೆಗೆದುಹಾಕ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಒಬ್ಬಾತನೇ ಎಂಬುದಾಗಿ ತಿಳಿದುಕೊಂಡಂತ ಅವರ ಮನಸ್ಸಲ್ಲಿ ಅನೇಕ ಆಲೋಚನೆಗಳನ್ನು ಹುಟ್ಟಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನಗೂ ಕೂಡ ಇವತ್ತಿನ ದಿವಸ ಅಲ್ಲಿಗೋದ್ರೆ ಚೆನ್ನಾಗಾಗುತ್ತೆ, ಇಲ್ಲಿಗೋದ್ರೆ ಚೆನ್ನಾಗಾಗುತ್ತೆ, ನನಗೇನಪ್ಪ ಚೆನ್ನಾಗಾಗ್ಬಿಟ್ರೆ ಸಾಕಂತೇಳಿ ನೀನು ಅನ್ಕೊಂತೀನಿ. ಹಲ್ಲೆಲೂಯಾ. ಶರೀರ ಇರೋವರೆಗೂ ಶ್ರಮೆ ಬಂದೇ ಬರ್ತವೆ. ಹಲ್ಲೆಲೂಯಾ. ಶರೀರ ಇರೋವರೆಗೂ ನಿನ್ನ ಜೀವಿತದಲ್ಲಿ ನೀನು ಸಮಸ್ಯೆಯನ್ನ ಅನುಭವಿಸಲೇಬೇಕು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಶರೀರದಿಂದ ನಾವು ಬಿಟ್ಟು ಹೋದ ಮೇಲೆ ನಮ್ಮ ಆತ್ಮ ಎನ್ನುವಂಥದ್ದು ಎಲ್ಲಿಗೆ ಹೋಗುತ್ತೆ, ಅದು ಬಹಳ ಮುಖ್ಯ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಥಾರ್ಥ ಹೃದಯವಿಲ್ಲ ಯಾರಲ್ಲಿ, ಆದಾಮ ಅವ್ವಳಲ್ಲಿ. ಅವರು ಅದನ್ನು ಕಳೆದುಕೊಂಡ್ರೆ. ಯಾವಾಗ ಕಳೆದುಕೊಂಡ್ರೆ ಹೇಳ್ರಿ, ಸೈತಾನನ ಮಾತಿಗೆ ಕಿವಿಗೊಟ್ಟಾಗ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರು ದೇವರ ಸ್ನೇಹವನ್ನ ಕೋರಲಾರದಂಥ ಸ್ಥಿತಿಯಲ್ಲಿದ್ದಾರೆ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನ ಯಥಾರ್ಥ ಹೃದಯ ಉಳ್ಳಂಥವರಿಗೆ ಆತನ ಸ್ನೇಹ ದೊರೆಯುತ್ತೆ ಪ್ರಿಯರೇ. ಐದನೇದಾಗಿ, ಕೊನೆಯದಾಗಿ ಸಮಯದಲ್ಲಿ ನಾವು ನೋಡೋಣ, ಯಥಾರ್ಥ ಹೃದಯ ಉಳ್ಳಂಥವ್ರು ಏನು ಮಾಡ್ತಾರೆ ನೋಡ್ರಿ. 140ನೇ ಕೀರ್ತನೆ ಕಡೆಗೆ ಬರ್ರಿ. ಕೊನೆ ವಚನ ಓದ್ರಿ, 13ನೇ ವಚನ. ನಿಶ್ಚಯವಾಗಿ ನೀತಿವಂತರು ನಿನ್ನ ಹೆಸರನ್ನು ಕೊಂಡಾಡುವರು, ಯಥಾರ್ಥರು ನಿನ್ನ ಸನ್ನಿಧಿಯಲ್ಲಿ ಬದುಕುವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಲ್ಲುವರ ಬದುಕುವರು. ಏನಿದೆ ವಾಕ್ಯದಲ್ಲಿ? ಯಥಾರ್ಥರು ನಿನ್ನ ಸನ್ನಿಧಿಯಲ್ಲಿ ಬದುಕುವರು. ಹಲ್ಲೆಲೂಯಾ. ನೀತಿವಂತರು, ಯಥಾರ್ಥವಂತರು ಎಲ್ಲಿ ಬದುಕ್ತಾರೆ ಪ್ರಿಯರೇ? ದೇವರ ಸನ್ನಿಧಿಯಲ್ಲಿ. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ. ದೇವರ ಸನ್ನಿಧಿ ಎಲ್ಲಿವರೆಗೆ ಯೋಬನ ಸುತ್ತಲೂ ಇತ್ತೋ ಅಲ್ಲಿವರೆಗೆ ಯೋಬನಿಗೆ ಏನಾದರೂ ಸಮಸ್ಯೆ ಬಂತ? ಹಲ್ಲೆಲೂಯಾ. ಯೋಬನಿಗೆ ಯಾವಾಗ ಸಮಸ್ಯೆಗಳು ಪ್ರಾರಂಭವಾದವು ರೀ? ಆತನ ಸುತ್ತ ಇರತಕ್ಕಂಥ ದೇವರ ಸನ್ನಿಧಾನದ ಒಂದು ಬೇಲಿ ಯಾವಾಗ ತೆಗೆದು ಹಾಕಲ್ಪಡ್ತೋ. ಹಲ್ಲೆಲೂಯಾ. ಯಾವಾಗ ತೆಗೆದು ಹಾಕಲ್ಪಡ್ತೋ, ಅದು ತೆಗೆದು ಹಾಕಲ್ಪಟ್ಟ ಮೇಲೆ ಸೈತಾನನ ಪ್ರವೇಶ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಏನಂತೇಳಿ ಆತನ ಸನ್ನಿಧಿಯಲ್ಲಿ ನಿಲ್ತಾರಂತೆ. ಯಾರ್ರೀ? ಬದುಕ್ತಾರಂತೆ. ಯಾರ್ರೀ? ಯಥಾರ್ಥ ಹೃದಯ ಉಳ್ಳಂಥವ್ರು. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಹೃದಯ ಯಥಾರ್ಥವಾಗಿದೆಯಾ? ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. 7 ಕಣ್ಣುಗಳುಳ್ಳಂತ ಯೆಹೋವನು ಎಂಬುದಾಗಿ, ಭೂಲೋಕದ ಎಲ್ಲರನ್ನು ನೋಡುವಂತ ದೇವರು ಎಂಬುದಾಗಿ, ಆತನ ಮಕ್ಕಳು ಎಂಬುದಾಗಿ ಕರೆಯಿಸಿಕೊಳ್ಳುವಂತ ನಾವು ಆತನೊಬ್ಬಾತನನ್ನ ದೇವರು ಎಂಬುದಾಗಿ ನೆನೆಸ್ತಾ ಇದ್ದೀವಾ?
ಅಥವಾ ಲೋಕದಲ್ಲಿರುವಂಥವುಗಳನ್ನ ಕೂಡ ದೇವರ ಸ್ಥಾನದಲ್ಲಿ ನಾವು ತಂದಿಟ್ಟಿದ್ದೀವ? ಕೆಲವೊಂದು ದಿವಸಗಳನ್ನ, ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಸಂಪ್ರದಾಯಗಳನ್ನ ಮಾಡುತ್ತಾ ನಾವು ದೇವರ ಆಜ್ಞೆಗಳನ್ನ ನಾವು ಮೀರ್ತಾ ಇದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತದೆ, ಮೊಟ್ಟ ಮೊದಲನೇದಾಗಿ ಯಥಾರ್ಥ ಹೃದಯ ಉಳ್ಳಂಥವ್ರು ಏನು ಮಾಡ್ತಾರಂತೆ? ಅವರು ದೇವರನ್ನ ನೋಡ್ತಾರೆ. ಯಥಾರ್ಥ ಹೃದಯ ಉಳ್ಳಂಥವ್ರು ಅವ್ರು ಏನು ಮಾಡ್ತಾರೆ? ಅವರ ಕತ್ತಲೆ ತೊಲಗಿಸಲ್ಪಟ್ಟು ಅವರಿಗೆ ಬೆಳಕು ಎನ್ನುವಂಥದ್ದು ಪ್ರಸಾದಿಸಲ್ಪಡುತ್ತೆ. ಯಥಾರ್ಥ ಹೃದಯ ಉಳ್ಳಂಥವ್ರ ಜೀವಿತದಲ್ಲಿ ದೇವರು ಮೇಲನ್ನೇ ಬರ ಮಾಡ್ತಾನೆ, ಕೇಡನಲ್ಲ. ಯಥಾರ್ಥ ಹೃದಯ ಉಳ್ಳಂಥವರ ಕುರಿತಾಗಿ ನಾವು ನೋಡುವಾಗ ಅವರು ಮಾಡುವಂಥ ಪ್ರಾರ್ಥನೆ ದೇವರಿಗೆ ಒಪ್ಪಿತವಾಗಿ ಅವರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಯಥಾರ್ಥ ಹೃದಯ ಉಳ್ಳಂಥವ್ರು ನಾವು ನೋಡುವಾಗ ಅವರಿಗೆ ದೇವರ ಸ್ನೇಹ ಎನ್ನುವಂಥದ್ದು ದೊರೆಯುತ್ತೆ ಪ್ರಿಯರೇ. ಯಥಾರ್ಥ ಹೃದಯ ಉಳ್ಳಂಥವರ ಕುರಿತಾಗಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಅವರು ಆತನ ಸನ್ನಿಧಿಯಲ್ಲಿ ಬದುಕ್ತಾರೆ. ಹಲ್ಲೆಲೂಯಾ. ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ಒಂದು ಶ್ರೇಷ್ಠವಾದಂಥ ಸನ್ನಿಧಿಯನ್ನು ನಾವು ಅನುಭವಿಸ್ಲಿಕ್ಕಿದ್ದೇವೆ, ತಂದೆಯ ಸನ್ನಿಧಾನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನನ್ನು ಮುಖಾಮುಖಿಯಾಗಿ ಎದುರು ನೋಡಬೇಕಾದ್ರೆ, ಆತನಲ್ಲಿ ನಾವು ನಿಲ್ಲಬೇಕಾದ್ರೆ, ಆತನ ಸನ್ನಿಧಾನದಲ್ಲಿ, ಆತನ ಸ್ನೇಹತ್ವದಲ್ಲಿ ನಾವು ಜೀವಿಸಬೇಕಾದ್ರೆ, ಆವತ್ತಿನ ದಿವಸ ಅಬ್ರಹಾಮ, ಇಸ್ಸಾಕ, ಯಾಕೋಬ, ಅನೇಕ ನಮಗಿಂತ ಮುಂಚೆ ಹೋಗಿರ್ತಕ್ಕಂಥ ನಮ್ಮ ಪಿತೃಗಳನ್ನು ನಾವು ನೋಡಬೇಕಾದ್ರೆ, ಕಾಣಬೇಕಾದ್ರೆ ನಾವೇನು ಮಾಡ್ಬೇಕು? ಈ ಲೋಕದಲ್ಲಿ ಯಥಾರ್ಥವುಳ್ಳವರಾಗಿ ನಾವು ಜೀವಿಸಬೇಕು. ನಮ್ಮ ಮನಸ್ಸನ್ನು, ನಮ್ಮ ಜೀವಿತವನ್ನು ನಾವು ಸಂಪೂರ್ಣವಾಗಿ ದೇವರೊಬ್ಬ ಆತನಿಗೆ ಒಪ್ಪಿಸಿಕೊಟ್ಟಂಥ ಮಕ್ಕಳಾಗಿ ನಾವು ಇರಬೇಕು ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯಥಾರ್ಥವುಳ್ಳಂಥ ವ್ಯಕ್ತಿಗಳಾಗಿ ನೀವು ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ, ಹಾರ್ಟ್ ಆಫ್ ಲಾಯಲ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಲೈಫ್ ಆಫ್ ಬಿಲೀವರ್. ಹಲ್ಲೆಲೂಯಾ. ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಯಥಾರ್ಥ ಹೃದಯ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಿಮ್ಮ ಹೃದಯ ಯಾವ ರೀತಿಯಾಗಿದೆ? ಆತನ ಹೃದಯ ಸ್ವಲ್ಪ ದಿವಸ ಯಥಾರ್ಥವಾಗಿ ಇರುವಂಥ ಆತನ ಹೃದಯ ಯಥಾರ್ಥತ್ವವನ್ನು ಕಳೆದುಕೊಂಡಾದ ಮೇಲೆ ಆ ಆಸನು ಸಂಪೂರ್ಣವಾಗಿ ದೇವರನ್ನು ಬಿಟ್ಟು ಶತ್ರು ರಾಜನ ಸಹವಾಸವನ್ನು ಮಾಡ್ತಾ ಇದ್ದಾನೆ. ದೇವಾಲಯದ ಬಂಗಾರ ಆಭರಣಗಳನ್ನು ಆತನಿಗೆ ಕಾಣಿಕೆಯಾಗಿ ಕೊಡ್ತಾ ಇದ್ದಾನೆ. ಸಹೋದರ ಸಹೋದರಿ, ಹಿಜ್ಕೀಯನು ಆ ರೀತಿಯಾಗಿ ಮಾಡಲಿಲ್ಲ. ಹಿಜ್ಕೀಯ ಯಥಾರ್ಥ ಹೃದಯದಿಂದ ಪ್ರಾರ್ಥನೆ ಮಾಡಿದಾಗ ದೇವರು ತನ್ನ ದೂತರನ್ನ ಕಳುಹಿಸಿ 1,85,000 ಶತ್ರುವಿನ ಸೈನ್ಯವನ್ನು ನಾಶ ಮಾಡಿದರು. ಆತನಿಗೆ ರೋಗದಲ್ಲಿ ಬಿದ್ದಂಥ ಸಮಯದಲ್ಲಿ ಆತನು ದೇವರ ಸಹಾಯವನ್ನು ಕೋರದೆ, ವೈದ್ಯರ ಸಹಾಯವನ್ನು ಕೋರಿದ ಕಾರಣಕ್ಕಾಗಿ ಅವನು ಮರಣ ಹೊಂದಿದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆದರೆ ಹಿಜ್ಕೀಯನಿಗೆ ಯಾವಾಗ ಮರಣ ವಾರ್ತೆ ಬಂತು, ಭಯಂಕರವಾದಂಥ ರೋಗಕ್ಕೆ, ಮರಣಕರವಾದಂಥ ರೋಗಕ್ಕೆ ತುತ್ತಾದಾಗ ಯೆಶಾಯನು ಬಂದು ಹೇಳಿದಾಗ ಅವನು ಗೋಡೆ ಕಡೆಗೆ ಮೋರೆ ಮಾಡಿ ಯಥಾರ್ಥವಾಗಿ ತನ್ನ ದೇವರನ್ನು ಪ್ರಾರ್ಥಿಸಿದಾಗ ದೇವರಿಂದ ಉತ್ತರ ಬಂತು, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ, ನೀನು ಗುಣ ಹೊಂದುವಿ ಎಂಬುದಾಗಿ. ಸಹೋದರ ಸಹೋದರಿಯೇ, ನಿನ್ನ ಯಥಾರ್ಥವಾದಂಥ ಹೃದಯ ಸ್ವಲ್ಪ ದಿವಸ ಅಲ್ಲ, ಸ್ವಲ್ಪ ತಿಂಗಳಲ್ಲ, ಸ್ವಲ್ಪ ವರ್ಷ ಅಲ್ಲ, ನಿನ್ನ ಜೀವನದ ಪರ್ಯಂತರ ಕೂಡ ನೀನು ಅದನ್ನ ಕಾಪಾಡಿಕೊಂಡು ಬರಬೇಕು. ಹೊಸ ಮನುಷ್ಯಳಾಗಿರುವಂತ ನೀನು ನಿನ್ನ ಜೀವಿತದಲ್ಲಿ ಕ್ರಿಸ್ತನಿಗೆ ಪ್ರತ್ಯೇಕವಾದಂಥ ಸ್ಥಾನವನ್ನು ಕೊಟ್ಟಂತ ವ್ಯಕ್ತಿಯಾಗಿದ್ದೀಯಾ? ನಿನ್ನಲ್ಲಿ ಬೆಳಕಿದೆನಾ, ಕತ್ತಲಿದೆನಾ? ನಿನ್ನಲ್ಲಿ ಮೇಲುಗಳಿದಾವ, ಕೇಡುಗಳಿದಾವ? ನಿನ್ನಲ್ಲಿ ದೇವರನ್ನು ನೋಡುವ ಕಣ್ಣುಗಳಿದಾವ, ಲೋಕವನ್ನು ನೋಡುವಂತ ಕಣ್ಣಿದೆಯಾ? ನಿನ್ನಲ್ಲಿ ದೇವರ ಸನ್ನಿಧಾನದಲ್ಲಿ ಜೀವಿಸುವಂತ, ಬದುಕುವಂತ ಒಂದು ಕಾಲುಗಳು, ಆತನ ಸನ್ನಿಧಾನದಲ್ಲಿ ನಿಲ್ಲುವಂತ ಕಾಲುಗಳಿದಾವ, ಅಥವಾ ಲೋಕದಲ್ಲಿ ನಿಲ್ಲುವಂತ ಕಾಲುಗಳಿದಾವ? ದೇವರ ಸ್ನೇಹದಿಂದ ದೂರವಾಗಿದ್ದೀಯಾ? ಯಥಾರ್ಥ ಹೃದಯವನ್ನ ಬಿಟ್ಟು ಬಿಟ್ಟಿದೀಯಾ? ವಕ್ರ ಬುದ್ಧಿ ಉಳ್ಳವನಾಗಿ ಜೀವಿಸ್ತಾ ಇದೆಯೇನೋ? ಸಹೋದರ ಸಹೋದರಿಯ, ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಕಣ್ಣುಗಳು ಭೂಲೋಕದಲ್ಲೆಲ್ಲ ಪ್ರಸರಿಸುತ್ತಾ ಯಥಾರ್ಥ ಮನಸ್ಸುಳ್ಳವರನ್ನ ಲಕ್ಷಿಸುತ್ತಾ ಅವರಿಗೆ ರಕ್ಷಣೆಯನ್ನು ತೋರಿಸುವಂತ ಪ್ರತಾಪ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಈ ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿ ಒಂದು ಸಾರಿ ಪರೀಕ್ಷೆ ಮಾಡ್ಕೊ. ಯಥಾರ್ಥ ಹೃದಯ ಉಳ್ಳಂಥವ್ರನ್ನ ಅವರು ದೇವರನ್ನು ನೋಡುವಂಥ ಸೌಭಾಗ್ಯ, ಅವರಿಗೆ ಕತ್ತಲೆ ತೊಲಗಿಸಲ್ಪಟ್ಟು ಬೆಳಕನ್ನು ಪ್ರಸಾದಿಸುವಂತ ಒಂದು ದೊಡ್ಡ ಮಹಾಭಾಗ್ಯ, ಅವರು ಮೇಲುಗಳನ್ನು ಅನುಭವಿಸುವಂತ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ. ಪ್ರಿಯರೇ, ಅವರು ದೇವರ ಸ್ನೇಹತ್ವವನ್ನ, ದೇವರ ಪ್ರಾರ್ಥನೆಗೆ ಸದುತ್ತರವನ್ನ, ಅವರು ದೇವರ ಸನ್ನಿಧಾನದಲ್ಲಿ ಬದುಕುವಂತ ಸ್ಥಿತಿಯನ್ನ ಅನುಭವಿಸ್ತಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಪ್ರಾರ್ಥನೆ.
ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿ ಮಾಡಿದ ದೇವರೇ ನಾವು ಸ್ವಾಮಿ ನಮ್ಮ ಮಕ್ಕಳನ್ನು ಬಲಪಡಿಸಪ್ಪ. ಹೌದು ಕರ್ತನೆ, ಬೆಳಗಿನ ಜಾಗದಿಂದ ಈ ಸಾಕಿದ ಸಂಪಾದ ಸ್ವಾಮಿ ಮತ್ತೊಂದು ಆವರ್ತಿ ಕರ್ತನೆ ನಿನ್ನನ್ನು ಕೊಂಡಾಡುತ್ತಿದ್ದಾರೆ ಸ್ತೋತ್ರ. ಹೌದು ಸ್ವಾಮಿ, ಈ ಸಮಯದಲ್ಲಿ ಇರುವ ವಾಕ್ಯವನ್ನು ಸಹಾಯ ಮಾಡಪ್ಪ. ಹೌದು ಕರ್ತನೆ, ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ಭಕ್ತಿಯಲ್ಲಿ ಭಯದಲ್ಲಿ ನಡೆಯುವಂತೆ ಸಹಾಯ ಮಾಡಪ್ಪ. ನಾವು ನಡೀತೇವೆ ಕೂಡ ಶುದ್ಧರಾಗಿ ಜೀವಿಸುವಂತೆ ಸಹಾಯ ಮಾಡುವುದು, ನಿನ್ನ ಆತ್ಮ ನೀಡುವಂತೆ ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ಯಾವಾಗ ನಿನ್ನ ಕೊಂಡಾಡುವ ಮಕ್ಕಳಾಗಿರುವಂಥ ಕೃಪೆ ತಿಳಿಸಿ ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ಬೆಳೆತಕ್ಕಂಥ ಅಯ್ಯರನ್ನ ಆಶೀರ್ವದಿಸು, ಕುಟುಂಬ ಮಕ್ಕಳನ್ನ ಸಹಾಯ ಮಾಡೋ ಬಲಪಡಿಸಪ್ಪ. ಹೌದು ಸ್ವಾಮಿ, ಬೆಳೆತಕ್ಕಂಥ ಮಕ್ಕಳನ್ನ ಆಶೀರ್ವದಿಸು. ಕರ್ತನೆ, ಕೇಳಿದ ವಾಕ್ಯಗಳನ್ನು ಬರೆದಂತೆ ಸಹಾಯ ಮಾಡಪ್ಪ. ಹೌದು ಸ್ವಾಮಿ, ನಾವೆಲ್ಲರೂ ಕರ್ತನೆ ರಾಜಕ್ಕಾಗಿ ದುಡಿಯುವಂತೆ ಸಹಾಯ ಮಾಡಪ್ಪ, ಬಲಪಡಿಸು. ಹೌದು ಕರ್ತನೆ, ಇವತ್ತು ಹೇಳಿದ್ರೆ ಸ್ವಾಮಿ, ಕರ್ತನೆ ನಿನ್ನ ಮಂದಿರ ಕಟ್ಟಕ್ಕೆ ಆಗಿ ಸ್ವಾಮಿ ಹೊಸ ಜಾಗವನ್ನು ತಯಾರು ಮಾಡಿದ್ವಿ ಸ್ವಾಮಿ. ಅದಕ್ಕೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ನೀನು ದಯಪಾಲಿಸಿಕೊಡು ಸಹಾಯ ಮಾಡಪ್ಪ. ಹೌದು ಸ್ವಾಮಿ, 2024 ಸ್ವಾಮಿ ಅತಿ ಉನ್ನತವಾದ ಮಟ್ಟದ ಕರ್ತನೆ ಹೌದು ಸ್ವಾಮಿ ಮಂದಿರವನ್ನು ಕಟ್ಟಕ್ಕೆ ಸಹಾಯ ಮಾಡು. ಹೌದು ಸ್ವಾಮಿ, ಎಲ್ಲ ಜಾತಿ ಜನಾಂಗದವರು ಕರ್ತನೆ ನಿನ್ನ ಕೂಡಿ ನಿನ್ನನ್ನು ಶ್ರೀಸುವಂತೆ ಮಹಿಂಪಡಿಸುವಂತೆ ಸಹಾಯ ಮಾಡಿ ಬಲಪಡಿಸಪ್ಪ. ಹೌದು ಸ್ವಾಮಿ, ಸಮಯದಲ್ಲಿ ಕರ್ತನೆ ಯಾರ್ಯಾರು ನಿನ್ನ ಸನ್ನಿಧಿಯಲ್ಲಿ ಮನೆಯನ್ನಿಟ್ಟಿದ್ದಾರೆ ಮನೆಯನ್ನು ಸ್ವೀಕಾರ ಮಾಡು. ಪ್ರತಿಯೊಂದು ಕಷ್ಟ ಬಾಧೆ ಪ್ರತಿಬಂಧಗಳನ್ನು ಬಿಡುಗಡೆ ಮಾಡೋ ಸ್ವಾಮಿ, ಸಹಾಯ ನಡೆಸ್ತಾ ಬರಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತಿದೆಯೇ. ನಮ್ಮ ತಂದೆಯ ದೇವರ ಪ್ರೀತಿ ಯೇಸು ಕ್ರಿಸ್ತ ಮಾಡಿದ ಪರಿಶುದ್ಧಾತ್ಮ ವಿಶ್ವಾಸ ಈಗಲೇ ಅವರು ನನ್ನ ಸಂಗ ನನ್ನ ಕುಟುಂಬ ಮಕ್ಕಳ ಬಂದಿದ್ದು ಸದಾ ಕಲ್ಯಾಗಿರಲಿ ತಂದೆ. ಈ ರಕ್ತಕ್ಕೆ ಜಯ.